ಸಿಎಂ ಏನ್ ಹೇಳಿದ್ರು ಅಂತ ನೋಡಿದ್ರೆ, ಸಿಎಂ ಭೇಟಿ ಮಾಡಿದಾಗ ಸಿಎಂ ಏನ್ ಹೇಳಿದ್ರು ಅಂತ ನೋಡಿದ್ರೆ, ರಾಜೇಂದ್ರ ಅವ್ರಿಗೆ ಈ ವಿಚಾರ, ರಾಜೇಂದ್ರ ಅವ್ರ ಮಾಧ್ಯಮಗಳಿಗೆ ನಿನ್ನೆ ಮಾತಾಡಿದ್ರು, ಘಟನೆ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೀನಿ, ಡಿಜಿಐಜಿಪಿಗೆ ದೂರು ಕೊಡೋಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ, ಇವತ್ತು ಡಿಜಿಪಿಗೆ ದೂರು ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಭೇಟಿ ಬಳಿಕ MLC ರಾಜೇಂದ್ರ ಈ ಥರ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಸಿಎಂ ಭೇಟಿಗೆ ಸಮಯ ಕೊಟ್ಟಿದ್ರು. ನಿನ್ನೆ ಸಂಜೆ ಘಟನೆ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೀನಿ, ನನಗೆ ಗೊತ್ತಿದ್ದ ಮಾಹಿತಿ ಕೊಟ್ಟಿದ್ದೀನಿ, ಡಿಜಿಐಜಿಪಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ದಾರೆ ಅಂತ, ವಕೀಲರ ಬಳಿ ಮಾತನಾಡಿ ತೀರ್ಮಾನ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಒಂದು ಒಳ್ಳೆ ನಡೆ ರಾಜೇಂದ್ರ ಅವರು ಅನುಸರಿಸ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಈ ವಿಚಾರದಲ್ಲಿ ಸುಮ್ಮನೆ ಮಿಥ್ಯಾರೋಪ ಅಥವಾ ಸುಮ್ಮನೆ ವೃಥಾರೋಪ ಮಾಡ್ತಾ ಕುತ್ಕೊಳ್ದೇನೆ ಸೀದಾ ಹೋಗಿ ಕಾನೂನು ಕ್ರಮ ತಗೊಳ್ತಾ ಇರುವಂತದ್ದು. ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಕಂಪ್ಲೇಂಟ್ ಕೊಟ್ಟಿದಾರ ಅಂತ. ಬಟ್ ಅಫಿಷಿಯಲಿ ಇಫ್ ಹಿ ಇಸ್ ರೈಟ್, ಯಾರಿಗೆ ಬೇಕಂಬೇಕ್ರಿ, ಹೋಗ್ರಿ ಕಂಪ್ಲೇಂಟ್ ಕೊಡ್ರಿ, ಕ್ರಮ ತಗೊಳ್ಳಿ ಪೊಲೀಸರು ಅಲ್ವಾ? ಹೌದು. ನಾನು ಹೇಳ್ತಾ ಇದ್ದೆ ಏನೇನು ಆಗಿದೆ ಅಂತ ನೋಡೋಕ್ಕೂ ಮುಂಚೆ ವೀಕ್ಷಕರೇ, ಸ್ಟಿಲ್ ಸ್ಟಕ್ ಇನ್ ಬೇಸಿಕ್ಸ್ ಅಂತ ಹೇಳ್ತಾ ಇದ್ದೆ. ಈ ನಮ್ಮ ಉಪನಿಷತ್ಸಲ್ಲಿ ಬರುತ್ತೆ, ಆಹಾರ ನಿದ್ರಾ ಭಯ ಮೈಥುನಶ್ಚ ಅಂತ. ಮಾನವ ಜೀವಿ ಇರದೇ ಇದೇ 4ರಲ್ಲಿ, 24 ಗಂಟೆ ಇದೇ 4ರಲ್ಲಿ ಅಂತ ಇಟ್ಕೋಬೇಕು. ಅದ್ರ ಆಚೆಗೆ ಯೋಚನೆ ಮಾಡಿ ನಾವು ಇಷ್ಟೆಲ್ಲ ದೊಡ್ಡ ಆಧುನಿಕ ಸಮಾಜ ಆಗಿ ಏನು ಉಪಯೋಗ ಬಂತು? ನಾವು ಇನ್ನೂ ಅದನ್ನೇ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ 24 ಗಂಟೆ. ಅಂದ್ರೆ ಮಿನಿಮಮ್ ಎಷ್ಟು ಬೇಕೋ ಅಷ್ಟು ಒಂದು ಸಂಸಾರ, ಕುಟುಂಬ ಏನಿರ್ಬೇಕೋ ಅದನ್ನ ಮಾಡ್ಕೊಂಡು ಸಮಾಜಕ್ಕೆ ಏನು ಒಳ್ಳೇದ್ ಮಾಡ್ಲಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ನಾಯಕ ಆಗಿ, ಒಬ್ಬ ಮುಖಂಡ ಆಗಿ ಒಂದ್ ಕಡೆ ಅದಾದ್ರೆ ಇನ್ನೊಂದ್ ಕಡೆ ಮಾಡ್ಸೋ ಅಂತವ್ರು, ಅವ್ರಿಗೆ ಗೊತ್ತು ಇವ್ರ ವೀಕ್ನೆಸ್ ಏನು ಅಂತ, ಎಲ್ಲೆಲ್ಲಿ ಸಿಕ್ಕಾಕೊಂಡ್ ಬೀಳ್ತಾರೆ ಇವ್ರು ಅಂತ ಗೊತ್ತು. ಸಿಕ್ಕಾಕೊಂಡ್ ಬೀಳಕ್ ನೀವು ಅಷ್ಟು ವೀಕ್ನೆಸ್ ಗಳು ಇಟ್ಕೊಂಡಿದ್ರ ತಾನೆ. ಸೊ ಇದು ಪೊಲಿಟಿಷಿಯನ್ಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅವ್ರನ್ನ ನೀವು ಬೇರೆ ಯಾವುದೇ ತರ, ಅವ್ರು ಎಷ್ಟು 1000 ಕೋಟಿ ದುಡ್ಡು ಮಾಡಿ ಇಟ್ಕೊಂಡಿರ್ತಾರೆ, ನೀವು ಅವ್ರನ್ನ ದುಡ್ಡಲ್ಲಿ ಮಣ್ಸಕ್ಕಾಗಲ್ಲ. ಅವ್ರ ಹತ್ರ ಪವರ್ ಇರುತ್ತೆ, ಯಾರನ್ನ ಬೇಕಾದ್ರೂ ಯೂಸ್ ಮಾಡಿ ಯಾರನ್ನ ಬೇಕಾದ್ರೂ ಒಳಗ್ ಹಾಕಿಸ್ತಾರೆ, ಅವ್ರನ್ನ ನೀವು ಕಂಟ್ರೋಲೇ ಮಾಡಕ್ಕಾಗಲ್ಲ. ದೇ ಆರ್ ಅನ್ಕಂಟ್ರೋಲೇಬಲ್. ಎಸ್, ಇದೊಂದೇ ವಿಚಾರ ನೋಡಿ, ದೇ ಆರ್ ಕಂಟ್ರೋಲೇಬಲ್ ಅಂತ ಹೇಳೋದಕ್ಕೆ ಇದ್ರಲ್ಲಿ ಬಗ್ತಾರೆ ಅಂತ ಅವ್ರನ್ನ ಅವರೇ ಈ ತರ ಬಗ್ಗಿಸ್ಕೋತಾರೆ ಪೊಲಿಟಿಷಿಯನ್ಸ್. ಎನಿವೆ, ಕೋಲಾಹಲ ಅಂತೂ ಎದ್ದಿದೆ ರಾಜ್ಯ ರಾಜಕೀಯದಲ್ಲಿ. ಆದ್ರೆ ಈ ಪ್ರಕರಣ ಹಳ್ಳ ಹಿಡಿಯತ್ತೆ, ಇದನ್ನ ಸರಿಯಾಗಿ ತನಿಖೆ ಮಾಡದೆ ಹೋದರೆ ಇದರ ಸೂತ್ರಧಾರ ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ ಅಂತ. ಯಾಕಂತಂದ್ರೆ ಹಿಂದೆ ತುಂಬಾ ಸರಿ ನಿಕೇಶ್, ಇದೇನ್ ಫಸ್ಟ್ ಅಲ್ಲ, ಅದ್ ಎಷ್ಟು ಸಾರಿ ಸಿಡಿ ಈಗ ಸಿಡಿ ಹೋಗಿದೆ, ಪೆನ್ಡ್ರೈವ್ ಬಂದಿದೆ ಈಗ. ಹೌದು, ಅದ್ ಎಷ್ಟು ಪ್ರಕರಣಗಳು. ಆಮೇಲೆ ಅದ್ ಯಾವ್ದೂನು ಯಾರೂ ಮಾಡ್ತಿರೋದೇನಲ್ಲ. ಅದ್ ಯಾಕೆ ಸೂಕ್ತವಾದ ತನಿಖೆ ನಡೆಸಲ್ಲ? ಈ ಹಿಂದೆ ಕೂಡ ಜಾರಕಿಹೊಳಿ ವಿಚಾರದಲ್ಲಿ ಅಷ್ಟು ದೊಡ್ಡ ಸುದ್ದಿ ಆಯ್ತು, ಸಚಿವರ ರಾಜೀನಾಮೆ ಕೊಟ್ಟೋದ್ರು, ತನಿಖೆಯಲ್ಲ ಹಳ್ಳ ಹಿಡಿಯಿತು, ಆಯ್ತು, ಅಲ್ಲಿಗೆ ಫಿನಿಶ್ ಆಯ್ತು. ಪ್ರೂವ್ ಮಾಡಕ್ಕಾಗಲ್ಲ, ಬಿಟ್ಬಿಡ್ತಾರೆ. ಯಾಕೆ ಬೇಕು ಅಂತ, ಯಾಕೆ ಬಿಡ್ತಾರೆ? ಯಾರ್ ಮರ್ಯಾದೆ ಹೋಗುತ್ತೆ ಅಂತ ಬಿಡ್ತಾರೆ? ಯಾರು ತಪ್ಪು ಮಾಡಿರ್ತಾರೆ? ಸಮಾಜ ಜನ ನೋಡ್ಬೇಕು ಇದನ್ನೆಲ್ಲ. ಇದೆಲ್ಲ ಒಂದು ನಾರ್ಮಲ್ ಪರ್ಸನ್ ಅಂತೂ ಮಾಡೋಕ್ ಆಗಲ್ಲ. ಯಾಕಂತ ಹೇಳಿದ್ರೆ ರಾಜಕಾರಣಿಗಳ ಅಷ್ಟು ದೊಡ್ಡ ಸಚಿವರು, ಪ್ರಭಾವಿ ಸಚಿವರು, ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯವಾದ ಸಾರ್ವಜನಿಕರಿಗೆ ಮಾಡೋಕ್ ಆಗಲ್ಲ. ಇದೆಲ್ಲ ನೀವು ಸಂಸಾರ ಮಾಡಬೇಡಿ ಅಂತ ಯಾರು ಹೇಳಲ್ಲ. ನಿಮ್ಗೆ ಹೆಂಡತಿ ಮಕ್ಳು ಇರ್ತಾರೆ, ಎಲ್ಲರ ತರನೇ ನೀವು ನಾರ್ಮಲ್ ಆಗಿ ಸಹಜ ಜೀವನದಲ್ಲಿ ಕಾಮ ಅಕ್ಸೆಪ್ಟೆಡ್, ಸಹಜವಾಗಿ ಎಲ್ಲರೂ ಹೇಗೆ ಗಂಡ ಹೆಂಡತಿ ಬದುಕ್ತಾರೆ, ನೀವು ಬದುಕಿ ಯಾರು ಬೇಡ ಅಂತ ಹೇಳಲ್ಲ. ನೀವು ಅದೇನು ವಿಕೃತಿ ಮಾಡಕ್ ಹೋಗ್ತಿರಲ್ಲ, ಆಗ ಸಮಾಜ ನಿಮ್ಮನ್ನ ನೋಡಿ ನಗುತ್ತೆ. ನಿಮ್ಗೆ ನ್ಯಾಯಾಲಯದಲ್ಲಿ ಕಂಪ್ಲೇಂಟ್ ಆಗಿ ಅದು ಇದು ಸಿಗದೆ ಹೋಗ್ಬೋದು, ಪನಿಷ್ಮೆಂಟ್ ಆಗಿರುತ್ತೆ, ಮರ್ಯಾದೆ ಹೋಗಿರುತ್ತೆ. ದುರದೃಷ್ಟ ಅಂದ್ರೆ ಇವರು ಆ ಮರ್ಯಾದೆಗೂ ಕೇರ್ ಮಾಡಲ್ಲ, ಯಾವ್ದಕ್ಕೂ ಕೇರ್ ಮಾಡಲ್ಲ, ಬಂಡತನಕ್ಕೆ ಬಿದ್ದ್ಬಿಟ್ಟಿರ್ತಾರೆ ಅಂತ. ಎನಿವೆ, ಸಮಾಜಕ್ಕೆ ಗೊತ್ತು ಇವ್ರ ಹಣೆ ಬರ ಏನು ಅಂತ. ಸೊ ಏನಿದೆ ಪರಿಸ್ಥಿತಿ, ಸೂತ್ರಧಾರ ಯಾರು ಹಂಗಿದ್ರ? ಈ ಸಿಡಿ ತುಂಬಾ ದಿನದಿಂದ ಈ ಮಾತು ಕೇಳಿ ಬರ್ತಾ ಇದೆ. ಏನು ಯತ್ನಾಳ್ ಹೇಳ್ತಾ ಇದ್ರು, 2 ಫ್ಯಾಕ್ಟ್ರಿ ಇದಾವೆ, 2 ಫ್ಯಾಕ್ಟ್ರಿ ಇದಾವೆ. ಯಾವ್ದದು 2 ಫ್ಯಾಕ್ಟ್ರಿ? ಬಿಜೆಪಿ ಒಂದು ಫ್ಯಾಕ್ಟ್ರಿ ಇದೆ, ಕಾಂಗ್ರೆಸ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಅಂತ. ಯಾವ್ದದು ಫ್ಯಾಕ್ಟ್ರಿ? ಕುತೂಹಲ ಎದ್ದಿದೆ, ನೋಡಿ ರಿಪೋರ್ಟ್. ಕಾಂಗ್ರೆಸ್ನಲ್ಲಿ ಹೈ ಹೆಲೋ ವಾಟ್ ಪಾಲಿಟಿಕ್ಸ್ ಶುರುವಾಗಿದೆ. ರಾಜಣ್ಣ ಹಾಕಿದ ಹನಿ ಟ್ರ್ಯಾಪ್ ಬಾಂಬ್ ಕಾಂಗ್ರೆಸ್ನೊಳಗೆ ಅಂತರ್ಯುದ್ಧಕ್ಕೆ ಕಾರಣವಾಗಿದೆ. ಜೋರಾಯ್ತು ಹೈ ಹೆಲೋ ವಾಟ್ ಪಾಲಿಟಿಕ್ಸ್. ಸಿಎಂ ಆಪ್ತರಿಂದ ಡಿಕೆಶಿಗೆ ಕೌಂಟರ್ ಮೇಲೆ ಕೌಂಟರ್. ಮಧುಬಲೆ ಬಿರುಗಾಳಿ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಡಿಸಿಎಂ ಡಿಕೆಶಿ ಕೊಟ್ಟಿದ್ದ ಹಾಯ್ ಹೆಲೋ ಹೇಳಿಕೆಗೆ ಕಾಂಗ್ರೆಸ್ ನಾಯಕರೇ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ. ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಡಿಕೆಶಿಗೆ ತಿರುಗು ಬಾಣ ಬಿಟ್ಟಿದ್ದಾರೆ. ಹೆಲೋ ಅಂದ್ರೆ ರಾಜಣ್ಣ ವಾಟ್ ಅಂತಾರೆ. ರಾಜಣ್ಣ ಅವರು ಹಿರಿಯ ಸದಸ್ಯರು ಸಹ, ಅವ್ರಿಗೆ ಇಂಥವೆಲ್ಲ ಕಮ್ಮು ಬಾ ನಡೆಯಂಗಿಲ್ಲ, ಹಲೋ ಗಿಲೋ ನಡೆಯಂಗಿಲ್ಲ. ಸಭಾ ಗೊತ್ತಿದೆ ನಮ್ಗೆ, ಹಲೋ ಅಂದ ವಾಟ್ ಅಂತ ಕೇಳ್ತಾರ. ವಾಟ್ ಇಸ್ ಯುವರ್ ವರ್ಕ್? ವಿಲ್ ಪವರ್ ಗಟ್ಟಿಯಾಗಿದ್ರೆ ಹಾಯ್ ಎಫೆಕ್ಟ್ ಆಗೋಲ್ಲ.
ವಿಲ್ ಪವರು ಎಕ್ಸ್ಪೀರಿಯನ್ಸು ಅವನ ಬದ್ಧತೆ ಮೇಲೆ ಅದು ಒಂದ್ಸಲ ಆದಾಗ ಅಟ್ರಾಕ್ಟ್ ಆಗುತ್ತೆ, 2 ಸಲ ಆಗೈತೆ ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ ಅದು. ಅವ್ನು ಗಟ್ಟಿ ಇದ್ದಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು ಅದು ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗ್ತೈತೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಏನು ಮೊದಲೇ ಹಿಂಗೆ ಆಗ್ತಿತ್ತು ಅಂತ ಅವನ ಹೆದರಿಕಿತ್ತಂದ್ರೆ ಅವನು 10 ಸಲ ಹಾಯ್ ಅಂದ್ರು ಅವನ ಆ ಕಡೆ ತಿರುಗಿ ನೋಡೋಲ್ಲ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಮನುಷ್ಯತ್ವ. ತಿಂಡಿ ತಿಂದ್ರೆ ಅಂದ್ರೆ ತಿಂಡಿ ಆಯ್ತು. ಅದು ಸಾಮಾನ್ಯವಾಗಿ ಹ್ಯೂಮನ್ ರಿಲೇಶನ್ಶಿಪ್. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹೇಳೋದು, ಮಾತಿಗೆ ಪ್ರತಿ ಮಾತು ಹೇಳೋದು ಸಾಮಾನ್ಯ ಜನಜೀವನದಲ್ಲಿ ನಡೆಯಬೇಕಾದಂಥ ನಡವಳಿಕೆಗಳು. ಇನ್ನು ಹನಿ ಟ್ರ್ಯಾಪ್ ವಿಚಾರವಾಗಿ ಹಲವು ಮಾರ್ಮಿಕ ಮಾತುಗಳನ್ನಾಡಿರುವ ಸತೀಶ್ ಜಾರಕಿಹೊಳಿ ಗರ್ಜಿಸುವ ಹುಲಿಗಳೇ ಟಾರ್ಗೆಟ್ ಆಗ್ತವೆ ಎಂದಿದ್ದಾರೆ. ಹನಿ ಟ್ರ್ಯಾಪ್ ಹಿಂದಿನ ಸೂತ್ರಧಾರನ ಪತ್ತೆಗೂ ಒತ್ತಾಯಿಸಿದ್ದಾರೆ. ಗರ್ಜಿಸುವ ಹುಲಿಗೆ ಪರಿಶಿಷ್ಟಲ್ಲಿ ಯಾರು ಬಂದ್ರು ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ. ದೂರ ಕೊಡಂತ ಏನು ಅವ್ರು ತಗೋಬೇಕಲ್ಲ, ಏನ್ ದೂರ ಕೊಡೋ ಇದ್ರಾಗ ಅವರೇ ತಗೋಬೇಕು. ನಾವೇಳಿ ಫಸ್ಟ್ ಹೇಳಿದ ನಾನಿರಲ್ಲ, ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ್ಯಾಗ ಒಳಗೆ ಬರ್ತದ. ಫಸ್ಟ್ ನಾವ್ ಹೇಳಿದ್ಮ್ಯಾಗ ಅದು ಬಂತು. ಚೀಟಿ ಕೊಡೋಂಥದ್ದು ಏನಿಲ್ಲ, ಬಹಿರಂಗ ಇರಲ್ಲ, ಬಹಿರಂಗ ಓಪನ್ ಇದೆ. ಯತ್ನಾಳ್ ಅವ್ರು ಚೀಟಿ ಕೊಟ್ರೆ ಮಾತಾಡ್ತಾರ, ಯತ್ನಾಳ್ ಅವ್ರು ಚೀಟಿ ಕೊಟ್ರೆ ಏನು ಮಾತಾಡೋರು. ರಾಜಕೀಯ ಜೀವನ ಮುಗಿಸೋಕೆ ಪ್ಲಾನ್. ಒಬ್ಬ ಹಿರಿಯ ಸಚಿವ ಇನ್ನೊಬ್ಬ ಹಿರಿಯ ಸಚಿವನ ಮೇಲೆ ಅವನ ರಾಜಕೀಯ ಬದುಕನ್ನು ಮುಗಿಸೋದಕ್ಕೇನೆ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಒಟ್ನಲ್ಲಿ ಸಿಡಿ ಸ್ಫೋಟಕ್ಕೆ ಸರ್ಕಾರ ಶೇಕ್ ಆಗಿದೆ. ಮಧುಬಲೆ ಹಿಂದೆ ಮಹಾನಾಯಕ ಆಟ ಆಡಿರೋ ಅನುಮಾನ ಇದೆ. ಕಾಂಗ್ರೆಸ್ನಲ್ಲಿ ನಿಧಾನಕ್ಕೆ ಅಂತರ್ಯುದ್ಧ ಸ್ಫೋಟವಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜೇಂದ್ರ ಅವ್ರಿಗೆ ಈ ವಿಚಾರ, ರಾಜೇಂದ್ರ ಅವ್ರು ಮಾಧ್ಯಮಗಳಿಗೆ ನಿನ್ನೆ ಮಾತಾಡಿದ್ರು. ಘಟನೆ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೀನಿ, ಡಿಜಿಐಜಿಪಿಗೆ ದೂರು ಕೊಡೋಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಡಿಜಿಪಿಗೆ ದೂರು ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಭೇಟಿ ಬಳಿಕ MLC ರಾಜೇಂದ್ರ ಈ ಥರ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಸಿಎಂ ಭೇಟಿಗೆ ಸಮಯ ಕೊಟ್ಟಿದ್ರು. ನಿನ್ನೆ ಸಂಜೆ ಘಟನೆ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೀನಿ, ನನಗೆ ಗೊತ್ತಿದ್ದ ಮಾಹಿತಿ ಕೊಟ್ಟಿದ್ದೀನಿ, ಡಿಜಿಐಜಿಪಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ದಾರೆ ಅಂತ. ವಕೀಲರ ಬಳಿ ಮಾತನಾಡಿ ತೀರ್ಮಾನ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಒಂದು ಒಳ್ಳೆ ನಡೆ ರಾಜೇಂದ್ರ ಅವರು ಅನುಸರಿಸ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಈ ವಿಚಾರದಲ್ಲಿ ಸುಮ್ಮನೆ ಮಿಥ್ಯಾರೋಪ ಅಥವಾ ಸುಮ್ಮನೆ ವೃಥಾರೋಪ ಮಾಡ್ತಾ ಕುತ್ಕೊಳ್ದೇನೆ ಸೀದಾ ಹೋಗಿ ಕಾನೂನು ಕ್ರಮ ತಗೊಳ್ತಾ ಇರೋವಂಥದ್ದು. ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಕಂಪ್ಲೇಂಟ್ ಕೊಟ್ಟಿದಾರ ಅಂತ. ಬಟ್ ಅಫಿಷಿಯಲಿ ಇಫ್ ಹಿ ಇಸ್ ರೈಟ್, ಯಾರಿಗೆ ಬೇಕಂಬೇಕ್ರಿ, ಹೋಗ್ರಿ ಕಂಪ್ಲೇಂಟ್ ಕೊಡ್ರಿ, ಕ್ರಮ ತಗೊಳ್ಳಿ ಪೊಲೀಸರು, ಅಲ್ವಾ? ಹೌದು. ನಾನು ಹೇಳ್ತಾ ಇದ್ದೆ ಏನೇನು ಆಗಿದೆ ಅಂತ ನೋಡೋಕ್ಕೂ ಮುಂಚೆ ವೀಕ್ಷಕರೇ, ಸ್ಟಿಲ್ ಸ್ಟಕ್ ಇನ್ ಬೇಸಿಕ್ಸ್ ಅಂತ ಹೇಳ್ತಾ ಇದ್ದೆ. ಈ ನಮ್ಮ ಉಪನಿಷತ್ಸಲ್ಲಿ ಬರುತ್ತೆ, ಆಹಾರ ನಿದ್ರಾ ಭಯ ಮೈಥುನಶ್ಚ ಅಂತ. ಮಾನವ ಜೀವಿ ಇರದೇ ಇದೇ 4ರಲ್ಲಿ, 24 ಗಂಟೆ ಇದೇ 4ರಲ್ಲಿ ಅಂತ ಇಟ್ಕೋಬೇಕು. ಅದ್ರ ಆಚೆಗೆ ಯೋಚನೆ ಮಾಡಿ ನಾವು ಇಷ್ಟೆಲ್ಲ ದೊಡ್ಡ ಆಧುನಿಕ ಸಮಾಜ ಆಗಿ ಏನು ಉಪಯೋಗ ಬಂತು? ನಾವು ಇನ್ನೂ ಅದನ್ನೇ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ 24 ಗಂಟೆ. ಅಂದ್ರೆ ಮಿನಿಮಮ್ ಎಷ್ಟು ಬೇಕೋ ಅಷ್ಟು ಒಂದು ಸಂಸಾರ, ಕುಟುಂಬ ಏನಿರ್ಬೇಕೋ ಅದನ್ನ ಮಾಡ್ಕೊಂಡು ಸಮಾಜಕ್ಕೆ ಏನು ಒಳ್ಳೇದ್ ಮಾಡ್ಲಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ನಾಯಕ ಆಗಿ, ಒಬ್ಬ ಮುಖಂಡ ಆಗಿ ಒಂದ್ ಕಡೆ ಅದಾದ್ರೆ ಇನ್ನೊಂದ್ ಕಡೆ ಮಾಡ್ಸೋ ಅಂತವ್ರು. ಅವ್ರಿಗೆ ಗೊತ್ತು ಇವ್ರ ವೀಕ್ನೆಸ್ ಏನು ಅಂತ, ಎಲ್ಲೆಲ್ಲಿ ಸಿಕ್ಕಾಕೊಂಡ್ ಬೀಳ್ತಾರೆ ಇವ್ರು ಅಂತ ಗೊತ್ತು. ಸಿಕ್ಕಾಕೊಂಡ್ ಬೀಳಕ್ ನೀವು ಅಷ್ಟು ವೀಕ್ನೆಸ್ ಗಳು ಇಟ್ಕೊಂಡಿದ್ರು ತಾನೆ. ಸೊ ಇದು ಪೊಲಿಟಿಷಿಯನ್ಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅವ್ರನ್ನ ನೀವು ಬೇರೆ ಯಾವುದೇ ತರ, ಅವ್ರು ಎಷ್ಟು 1000 ಕೋಟಿ ದುಡ್ಡು ಮಾಡಿ ಇಟ್ಕೊಂಡಿರ್ತಾರೆ, ನೀವು ಅವ್ರನ್ನ ದುಡ್ಡಲ್ಲಿ ಮಣ್ಸಕ್ಕಾಗಲ್ಲ. ಅವ್ರ ಹತ್ರ ಪವರ್ ಇರುತ್ತೆ, ಯಾರನ್ನ ಬೇಕಾದ್ರೂ ಯೂಸ್ ಮಾಡಿ ಯಾರನ್ನ ಬೇಕಾದ್ರೂ ಒಳಗೆ ಹಾಕಿಸ್ತಾರೆ, ಅವ್ರನ್ನ ನೀವು ಕಂಟ್ರೋಲೇ ಮಾಡಕ್ಕಾಗಲ್ಲ. ದೇ ಆರ್ ಅನ್ಕಂಟ್ರೋಲೇಬಲ್. ಎಸ್, ಇದೊಂದೇ ವಿಚಾರ ನೋಡಿ, ದೇ ಆರ್ ಕಂಟ್ರೋಲೇಬಲ್ ಅಂತ ಹೇಳೋದಕ್ಕೆ ಇದ್ರಲ್ಲಿ ಬಗ್ತಾರೆ ಅಂತ ಅವ್ರನ್ನ ಅವರೇ ಈ ತರ ಬಗ್ಗಿಸ್ಕೋತಾರೆ ಪೊಲಿಟಿಷಿಯನ್ಸ್. ಎನಿವೆ, ಕೋಲಾಹಲ ಅಂತೂ ಎದ್ದಿದೆ ರಾಜ್ಯ ರಾಜಕೀಯದಲ್ಲಿ. ಆದ್ರೆ ಈ ಪ್ರಕರಣ ಹಳ್ಳ ಹಿಡಿಯತ್ತೆ, ಇದನ್ನ ಸರಿಯಾಗಿ ತನಿಖೆ ಮಾಡದೆ ಹೋದರೆ ಇದರ ಸೂತ್ರಧಾರ ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ ಅಂತ. ಯಾಕಂತಂದ್ರೆ ಹಿಂದೆ ತುಂಬಾ ಸರಿ ನಿಕೇಶ್, ಇದೇನು ಫಸ್ಟ್ ಅಲ್ಲ, ಅದ್ ಎಷ್ಟು ಸಾರಿ ಸಿಡಿ ಈಗ ಸಿಡಿ ಹೋಗಿದೆ, ಪೆನ್ಡ್ರೈವ್ ಬಂದಿದೆ ಈಗ. ಹೌದು, ಅದ್ ಎಷ್ಟು ಪ್ರಕರಣಗಳು. ಆಮೇಲೆ ಅದ್ ಯಾವ್ದೂನು ಯಾರೂ ಮಾಡ್ತಿರೋದೇನಲ್ಲ. ಅದ್ ಯಾಕೆ ಸೂಕ್ತವಾದ ತನಿಖೆ ನಡೆಸಲ್ಲ? ಈ ಹಿಂದೆ ಕೂಡ ಜಾರಕಿಹೊಳಿ ವಿಚಾರದಲ್ಲಿ ಅಷ್ಟು ದೊಡ್ಡ ಸುದ್ದಿ ಆಯ್ತು, ಸಚಿವರು ರಾಜೀನಾಮೆ ಕೊಟ್ಟೋದ್ರು, ತನಿಖೆಯಲ್ಲ ಹಳ್ಳ ಹಿಡಿಯಿತು, ಆಯ್ತು, ಅಲ್ಲಿಗೆ ಫಿನಿಶ್ ಆಯ್ತು. ಪ್ರೂವ್ ಮಾಡಕ್ಕಾಗಲ್ಲ, ಬಿಟ್ಬಿಡ್ತಾರೆ. ಯಾಕೆ ಬೇಕು ಅಂತ, ಯಾಕೆ ಬಿಡ್ತಾರೆ? ಯಾರ್ ಮರ್ಯಾದೆ ಹೋಗುತ್ತೆ ಅಂತ ಬಿಡ್ತಾರೆ, ಯಾರು ತಪ್ಪು ಮಾಡಿರ್ತಾರೆ, ಸಮಾಜ ಜನ ನೋಡ್ಬೇಕು ಇದನ್ನೆಲ್ಲ. ಇದೆಲ್ಲ ಒಂದು ನಾರ್ಮಲ್ ಪರ್ಸನ್ ಅಂತೂ ಮಾಡೋಕ್ ಆಗಲ್ಲ. ಯಾಕಂತ ಹೇಳಿದ್ರೆ ರಾಜಕಾರಣಿಗಳು ಅಷ್ಟು ದೊಡ್ಡ ಸಚಿವರು, ಪ್ರಭಾವಿ ಸಚಿವರು, ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯವಾದ ಸಾರ್ವಜನಿಕರಿಗೆ ಮಾಡೋಕ್ ಆಗಲ್ಲ. ಇದೆಲ್ಲ ನೀವು ಸಂಸಾರ ಮಾಡಬೇಡಿ ಅಂತ ಯಾರು ಹೇಳಲ್ಲ. ನಿಮ್ಗೆ ಹೆಂಡತಿ ಮಕ್ಳು ಇರ್ತಾರೆ, ಎಲ್ಲರ ತರನೇ ನೀವು ನಾರ್ಮಲ್ ಆಗಿ ಸಹಜ ಜೀವನದಲ್ಲಿ
ಕಾಮ ಅಕ್ಸೆಪ್ಟೆಡ್. ಸಹಜವಾಗಿ ಎಲ್ಲರೂ ಹೇಗೆ ಗಂಡ ಹೆಂಡತಿ ಬದುಕ್ತಾರೆ, ನೀವು ಬದುಕಿ ಯಾರು ಬೇಡ ಅಂತ ಹೇಳಲ್ಲ. ನೀವು ಅದೇನು ವಿಕೃತಿ ಮಾಡಕ್ ಹೋಗ್ತಿರಲ್ಲ, ಆಗ ಸಮಾಜ ನಿಮ್ಮನ್ನ ನೋಡಿ ನಗುತ್ತೆ. ನಿಮ್ಗೆ ನ್ಯಾಯಾಲಯದಲ್ಲಿ ಕಂಪ್ಲೇಂಟ್ ಆಗಿ ಅದು ಇದು ಸಿಗದೆ ಹೋಗ್ಬೋದು, ಪನಿಷ್ಮೆಂಟ್ ಆಗಿರುತ್ತೆ, ಮರ್ಯಾದೆ ಹೋಗೋದು ಹೋಗಿರುತ್ತೆ. ದುರದೃಷ್ಟ ಅಂದ್ರೆ ಇವರು ಆ ಮರ್ಯಾದೆಗೂ ಕೇರ್ ಮಾಡಲ್ಲ, ಯಾವುದಕ್ಕೂ ಕೇರ್ ಮಾಡಲ್ಲ, ಬಂಡತನಕ್ಕೆ ಬಿದ್ದ್ಬಿಟ್ಟಿರ್ತಾರೆ ಅಂತ. ಎನಿವೆ, ಸಮಾಜಕ್ಕೆ ಗೊತ್ತು ಇವ್ರ ಹಣೆ ಬರ ಏನು ಅಂತ. ಸೊ ಏನಿದೆ ಪರಿಸ್ಥಿತಿ, ಸೂತ್ರಧಾರ ಯಾರು ಹಂಗಿದ್ರೆ ಈ ಸಿಡಿ ತುಂಬಾ ದಿನದಿಂದ ಈ ಮಾತು ಕೇಳಿ ಬರ್ತಾ ಇದೆ. ಏನು ಯತ್ನಾಳ್ ಹೇಳ್ತಾ ಇದ್ರು,